ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರೋದು MBR ರಿಯಲ್ ಸ್ಟೋರೀಸ್. ಇವತ್ತೊಂದು ಫ್ಯಾಷನ್ ಡಿಸೈನರ್ ಮೇಡಮ್ ಇದ್ದಾರೆ. ಅವರು ಆಡು ಸಾಕಾಣಿಕೆ ಮಾಡಕತ್ತಾರ. ಯಾವ ಥರ ಮಾಡತ್ತಾರ, ಎಷ್ಟು ದಿವಸದಿಂದ ಮಾಡತ್ತಾರ ನೋಡೋಣ ಬನ್ನಿ. ಮೇಡಮ್ ನಮಸ್ಕಾರ ರೀ. ನಮಸ್ತೆ ಸರ್. ನಿಮ್ಮ ಪರಿಚಯ ಹೇಳಿ ಮೇಡಮ್. ಸರ್ ನನ್ನ ಹೆಸರು ಅಶ್ವಿನಿ ಅಂತ, ಅಶ್ವಿನಿ ಆಕಾಶ್ ಬಿರಾದರ್ ಅಂತ. ಓಕೆ ಸರ್ ನಮ್ದು ಬೇಸಿಕಲಿ ಫ್ಯಾಷನ್ ಡಿಸೈನರ್ ಇದ್ದೇನೆ. ಸೊ ಇವಾಗ ಒಂದು 4-5 ಇಯರ್ಸ್ ಆಯ್ತು ಗೋಟ್ ಫಾರಂ ಮಾಡ್ತಾ ಇದ್ದೀವಿ. ಇವ್ರು ನಮ್ಮ ಹಸ್ಬೆಂಡ್ ಇಬ್ರು. ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಬಂದವ್ರ ಜೊತೆ ನಾವು ಮಾಡ್ತಾ ಇದ್ದೀವಿ. ಮೇಡಮ್ ನೀವು ಫ್ಯಾಷನ್ ಡಿಸೈನರ್ ಬಿಟ್ಟು ಆಡು ಸಾಕಾಣಿಕೆ ಮಾಡೋದಕ್ಕೆ ಕಾರಣ ಏನು? ಸರ್ ಕಾರಣ ಅಂದರೆ ನಮ್ಮ ಮನೆಯವ್ರ ಡ್ರೀಮ್ ಪ್ರಾಜೆಕ್ಟ್ ಇದೆ ಸರ್ ಇದು. ಓಕೆ. ಸೊ ಅವ್ರದ್ದು MBA. ನಾವು ಹುಬ್ಳಿಗೆ ಇರ್ತಿದ್ವಿ ಮೊದಲು. ಸೊ ಅಲ್ಲಿಂದ ಇವ್ರಿಗೊಂದು ಇದು ಮಾಡಬೇಕು, ನಮ್ದು ಹೊಲ ಇದೆ. ಬನ್ನಿ ಮೇಡಮ್ ನಿಮ್ಮ ಶೆಡ್ ನೋಡೋಣ. ಸರ್ ನಡೀರಿ. ಇದು ಎಷ್ಟು ದಿವಸದಿಂದ ಮಾಡತ್ತೀರಿ ಮೇಡಮ್? ಸರ್ ಒಂದು 4 to 5 ಇಯರ್ಸ್ ಆಯಿತು ಸ್ಟಾರ್ಟ್ ಮಾಡಿ. ಸೊ ಸ್ಟಾರ್ಟಿಂಗ್ ನಾವು ಒಂದು 4-5 ನಂಬರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ. ಸೊ ಇವಾಗ ಇಷ್ಟಾಗಿದೆ. ಇವಾಗ ಒಂದು 30 ಇದೆ, ಸ್ವಲ್ಪ ಮಾರಿದ್ದೀವಿ. ಈ ಸ್ಟಾರ್ಟಿಂಗ್ ಎಷ್ಟರಿಂದ ಮಾಡಿದ್ರಿ ಮೇಡಮ್? 4ರಿಂದ ಮಾಡಿದ್ದೀವಿ. 4ರಿಂದ ಮಾಡಿರಿ. ಏನು ಬ್ರೀಡ್ದಿಂದ ಮಾಡಿರಿ ಮೇಡಮ್? ಸ್ಟಾರ್ಟಿಂಗ್ ಶಿರೋಯಿ ಇದ್ದು ಸರ್ ಒಂದು 4. ಸ್ಟಾರ್ಟಿಂಗ್ ನಾವು ಬ್ರೀಡ್ ಮೇಂಟೈನ್ ಮಾಡ್ಬೇಕಂತ ಶಿರೋಯಿ ತಂದ್ವಿ ಒಂದು 4. ಸೊ ಅದು ಯಾಕೋ ನಮಗೆ ಔಟ್ಪುಟ್ ಅಷ್ಟೊಂದು ಸರಿಯಾಗಿರ್ಲಿಲ್ಲ. ಸೊ ನಮ್ಮ ವೆದರಿಗೆ ನಮ್ದು ಇದಕ್ಕೆ ಸೆಟ್ ಆಗೋ ಥರ ಉಸ್ಮಾನಾಬಾದಿ ತಂದೆ. ನಮ್ಮ ಕಡೆ ನಡೆಯೋದೇ ಇದೆ ಲೋಕಲ್. ಸೊ ಇದ್ರ ರೇಟಿಗೆ ಇದಕ್ಕೆ ನಮಗೆ ಸ್ವಲ್ಪ ಇದಾಗ್ಲತ್ತ. ಮಾರ್ಕೆಟ್ ಪ್ರಾಬ್ಲಮ್ ಆಗ್ತಾ ಇತ್ತು. ಮಾರ್ಕೆಟ್ ಪ್ರಾಬ್ಲಮ್ ಆಗೋದು. ಇಲ್ಲಿವರೆಗೂ ಎಷ್ಟು ನೀವು ಸೇಲ್ ಮಾಡ್ದಂಗೆ ಮೇಡಮ್? ಸೇಲ್ ಅಂದರೆ ಸರ್ ನಮಗೆ ಈ ಥರ ಲೆಕ್ಕ ಅಂತ ಇಟ್ಟಿಲ್ಲ ನಾವು. ಇಯರ್ಲಿ ಮೇಲ್ ಎಲ್ಲ ಮಾರ್ತೀವಿ. ಫಿಮೇಲ್ ಮಾರೋದಿತ್ತಂದ್ರೆ ಅದು ಪ್ರೆಗ್ನೆನ್ಸಿ ಇನ್ನೇನು ಒಂದು 8 ಡೇಸಲ್ಲಿ ಮರಿ ಹಾಕತ್ತೆ ಅಂದರೆ ಮಾರ್ತೀವಿ. ಸೊ ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ ರೇಟ್. ಇವಾಗ ಪರ್ಸೆಂಟ್ ಎಷ್ಟು ಮೇಡಮ್? ಇವಾಗ ಒಂದು 30 ಇದೆ ಸರ್. 30. ಲಾಸ್ಟ್ ಒಂದು 2 ಮಂತ್ಸ್ ಬ್ಯಾಕ್ ಮಾರಿದ್ದೀವಿ ಒಂದು 10. ಸೊ ಇನ್ನು 1 ಮಂತಲ್ಲಿ 100 ಮಾಡ್ಬೇಕಂತ ಪ್ಲಾನ್ ಇದೆ. ಒಂದು 100 ಬೇಕು. ಈ ಸೆಡ್ಡಿಗೆ ಒಂದು 100 ಸೆಟ್ ಆಗೋ ಥರ ಶೆಡ್ ಮಾಡಿದ್ದೀವಿ. ಮೇಡಮ್ ನೀವು ಪ್ಲಾನ್ ಏನು ಇಟ್ಕೊಂಡ್ರಿ? ವರ್ಷಕ್ಕೆ ಇಷ್ಟಂತ ಮರಿ ಪ್ರೊಡಕ್ಷನ್ ಮಾಡ್ಬೇಕಂತ ಹೇಳಿ? ಹಾಂ ಸರ್. ಪ್ಲಾನ್ ಅಂದ್ರೆ ನಾವು ಒಂದು 100 ಫಿಮೇಲ್ ಇಕ್ಬೇಕು. ಸೊ ಇಯರ್ಲಿ ಏನಿಲ್ಲ ಅಂದ್ರೂ 2 ಸಲ ಮರಿ ಹಾಕತ್ತೆ. ಸೊ 100 ಅಂದ್ರೆ 400 ಆಗುತ್ತೆ. 400 ಅಂದ್ರೆ ಒಂದ್ಸಲ ಹಾಕಿದಾಗ 2 ಹಾಕತ್ತೆ. ಸೊ ಇಯರ್ಲಿ 2 ಅಂದ್ರೆ 400 ಆಗುತ್ತೆ. 400 ಅಲ್ಲಿ ಹೋದ್ರು 100 ಡೆತ್ ರೇಷೋ ಅಂತ ಕಂಪಲ್ಸರಿ ಇರುತ್ತೆ 10%. ಸೊ ಏನೋ ಒಂದು 100 ಬಿಟ್ವಿ ಅಂತ ತಿಳ್ಕೊರಿ. ಇನ್ನೊಂದು 100 ಲೈಕ್ ಎಕ್ಸ್ಪೆಂಡಿಚರ್, ಲೇಬರ್ ಕಾಸ್ಟ್ ಅನ್ಕೊಳ್ಳಿ, ಮತ್ತೊಂದು ಅನ್ಕೊಳ್ಳಿ, ಮೆಡಿಸಿನ್ ಅನ್ಕೊಳ್ಳಿ, ವ್ಯಾಕ್ಸಿನೇಷನ್ ಅನ್ಕೊಳ್ಳಿ. ಇನ್ನು ಉಳಿದಿದ್ದು 200 ನಮಗೆ ಪ್ಯೂರ್ ಆಗಿ ಉಳಿಯುತ್ತೆ ಅಂತ. ಮೇಡಮ್ ಈ ಶೆಡ್ ಮಾಡೋ ಹೊತ್ತಿಗೆ ನಿಮಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕಾಗ್ಯದ? ಸರ್ ಸ್ಟಾರ್ಟಿಂಗ್ ನೋಡಿ ನಮಗೊಂದು 10-12 ಲಕ್ಷ ಬಂದಿದೆ. ಓನ್ಲಿ ಶೆಡ್ಡಿಗೆ? ಹಾಂ, ಶೆಡ್ಡಿಗೆ ಬಂದಿದೆ ಸರ್. ಹೈಟೆಕ್ ಇದೆ ಶೆಡ್. ಸೊ ನೆಲದಿಂದ ಬೇನೆಗಳು ಜಾಸ್ತಿ ಬರುತ್ತೆ, ಹೈಟಿಗೆ ಇರಬೇಕು ಅಂತ ಒಂದು 7 ಫೀಟ್ ಹೈಟಿಗೆ ತಗೊಂಡಿದೀವಿ. ಪ್ಲಸ್ ಕ್ಲೀನ್ ಮೇಂಟೈನ್ ಆಗುತ್ತೆ. ಇದು ಮ್ಯಾಟ್ ಫೈಬರ್ದಿದೆ. ಸೊ ಇದು ಕೊಯಮತ್ತೂರಿಂದ ತರಿಸಿದೀವಿ. ಸೊ ಡೈರೆಕ್ಟ್ ಆಗಿ ಏನದ ಹೆಕ್ಕಿ ಕೆಳಗಡೆ ಹೋಗುತ್ತೆ, ಗಲೀಜಿರಂಗಿಲ್ಲ, ಕ್ಲೀನ್ ಇರುತ್ತೆ. ಆಮೇಲೆ ಹೈಟಿಗೆ ಇದ್ರೆ ಇರಿಗೇಷನ್ ಚೆನ್ನಾಗಿ, ಇದು ಗಾಳಿ ಚೆನ್ನಾಗಿ ಆಡುತ್ತೆ. ಈ ತರ ಬೇಕು ಅಂತ ಹೈಟಿಗೆ ಮಾಡ್ಕೊಂಡಿದೀವಿ. ಮೊದಲು ಸ್ಟಾರ್ಟಿಂಗ್ ಎಷ್ಟು ಗೋಟದಿಂದ ಸ್ಟಾರ್ಟ್ ಮಾಡ್ರಿ ಮೇಡಮ್? 4 ಗೋಟಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಒಂದು 6 ಮಂತ್ ಲೈಕ್ ಅದು ಒಂದು ಕಲಿಯೋ ತರ, ಒಂದು 6 ತಿಂಗಳದ ಏನಿದೆ, ಹೆಂಗ್ ಊಟ ಮಾಡುತ್ತೆ, ಅದಕ್ಕೆ ಏನ್ ಬೇಕು ಏನಿಲ್ಲ. ಸ್ಟಾರ್ಟಿಂಗ್ ಲೇಬರ್ ಇಟ್ಟಿಲ್ಲ ನಾವು. 4 ಗೋಟ್ಸ್ ಇದ್ದಾಗೆ ನಾವಿಬ್ರೇ ಮೇಂಟೈನ್ ಮಾಡ್ತಿದ್ವಿ. ಸೊ ಅದು ಏನ್ ತಿನ್ನತ್ತೆ, ಅದ್ರ ಇಷ್ಟ, ಅದ್ರ ಬ್ಯಾನೆ, ಅದು ಏನಿದೆ ಅಂತ ನೋಡ್ಬೇಕಂತ ಒಂದು 6 ತಿಂಗಳ 4 ಇಟ್ಟು ಮೇಂಟೈನ್ ಮಾಡಿವಿ. ಅದಾದ್ಮೇಲೆ ಒಂದ್ ಸ್ವಲ್ಪ ಗೊತ್ತಾಯ್ತಪ್ಪ ಮಾಡ್ಬೋದು ಅನ್ಸ್ದಾಗ ಮತ್ತೆ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂತ ಬಂದಿವಿ. ಇಲ್ಲಿವರೆಗೆ ನೀವು ಎಷ್ಟು ಸೇಲ್ ಮಾಡಿರ್ಬೋದು? ಇಲ್ಲಿವರೆಗೆ ಅಂದರೆ ಲಾಸ್ಟ್ ಇಯರಿಂದ 100 ಸೇಲ್ ಮಾಡಿದ್ವಿ. 100 ಸೇಲ್ ಮಾಡಿದ್ವಿ. ಮೇಡಮ್ ಶೆಡ್ಡು 12 ಲಕ್ಷ. ಹಾಂ. ಇವು ಗೋಟ್ಗಳಿಗೆ ಎಷ್ಟಾಗಿರ್ಬೋದು ಮೇಡಮ್? ಗೋಟ್ಗಳಿಗೆ ಅಂದರೆ ಎಷ್ಟು ಖರ್ಚಾಗಿರ್ಬೋದು? ನಾವು ಒಂದೇ ಸಲ ತಂದಿಲ್ಲ ಸರ್. ಲೈಕ್ ಒಂದ್ಸಲ 10 ತಂದ್ವಿ, 1 ಲಕ್ಷ 2 ಲಕ್ಷ ಕೊಟ್ಟು. ಮತ್ತೆ ನಮಗೆ ಯಾವಾಗ ಹೆಚ್ಚು ಮಾಡ್ಬೇಕನ್ಸು ಮತ್ತೊಂದು ಸ್ವಲ್ಪ ತರ್ತೀವಿ. ಈ ತರ ಒಂದೇ ಸಲ ಆಗಿ ತಂದಿಲ್ಲ ನಾವು. ಕಂಪ್ಲೀಟ್ ಒಂದು 15 ಲಕ್ಷ ಹಿಡ್ಕೋರಿ. ಎಲ್ಲಿವರೆಗೆ ನಿಮಗೆ ಪ್ರಾಫಿಟ್ ಬಂದಿದೆ ಎಷ್ಟು ಅನ್ಬೋದು? ನಾವು ಹಾಕಿದ ರಿಟರ್ನ್ ಬಂದಿದೆ ಸರ್ ನಮಗೆ. ಅಚ್ಚಾ, ನೀವು ಹಾಕಿದ ರಿಟರ್ನ್ ಬಂದಿದೆ. ಇವಾಗ ನಾವು ಮುಂದುವರಿಸಿದ್ರೆ ಅದು ನಮಗೆ ಲಾಭ, ಬಿಟ್ರೆ ಓಕೆ. ನೀವು ದುಡ್ಡು ಎಷ್ಟು ಹಾಕಿದ್ರಿ ಅಷ್ಟು ನಿಮಗೆ ರಿಟರ್ನ್ ಆಗಿದೆ ಸರ್. ರಿಟರ್ನ್ ಆಗಿದೆ.
ಚೆನ್ನಾಗಿದೆ, ಮಾಡೋರಿಗೆ ಚೆನ್ನಾಗಿದೆ. ಬಟ್ ಸ್ವಂತ ದುಡಿತೀನಿ, ಸ್ವಂತ ಮಾಡ್ತೀನಿ, ಸ್ವಂತ ಕೇರ್ ತಗೋತೀನಿ ಅನ್ನೋ ಥರ ಇರ್ಬೇಕು. ನಾ ಏನೋ ಮಾಡಿ ನಾ ಬೇರೆ ಕಡೆ ಕೊಡ್ತೀನಪ್ಪ ದುಡ್ಡು ಹಾಕಿ ಆಗಲಿ ಅಂದ್ರೆ ಆಗಂಗಿಲ್ಲ ಅದು. ಇದಕ್ಕೆ ಎಷ್ಟು ಜನ ಮೇಂಟೈನ್ ಮಾಡ್ತಾರೆ ಮೇಡಮ್? ಒಂದು ಲೇಬರ್ ಫ್ಯಾಮಿಲಿ ಇದೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರೆ. ಸೊ ಅವ್ರು ಮೇಂಟೈನ್ ಮಾಡ್ತಾರೆ, ನಾವು ಇಲ್ಲಿ ವಹಿಸ್ಕೊಂತ ನೋಡ್ಕೊಂತ ಇರ್ಬೇಕಷ್ಟೇ. ಇವು ಒನ್ಲಿ ಈಗ ಇವತ್ತು ಸ್ವಲ್ಪ ಶಿರೋಯಿ ಸ್ವಲ್ಪ ಇಟ್ಟಿರಿ, ಇನ್ನೊಂದು ಯಾವುದು ಸೋಜತ್ ಇದೆ ಸರ್. ಇದು ಸೋಜತ್, ಇದು ಮೇಲ್, ಇದು ಬ್ರೀಡರ್ ನಮ್ದು. ಅಚ್ಚಾ, ಇದ್ರದಿಂದ ಕ್ರಾಸಿಂಗ್ ಮಾಡಿಸ್ತಾರೆ ಮೇಡಮ್ ಎಲ್ಲ? ಹಾ ಸರ್, ಇದರ್ಲಿಂದಾನೆ. ಉಸ್ಮಾನಿಯಾಬಾದಿ ಆದ್ರೂ ಇದರಿಂದ ಬ್ಲ್ಯಾಕ್ ಅಂಡ್ ವೈಟ್ ಮಿಕ್ಸ್ ಬರುತ್ತೆ ಮರಿಗಳು, ಚೆನ್ನಾಗಿ ನೋಡಕ್ ಚೆನ್ನಾಗಿರತ್ತೆ. ಪ್ಲಸ್ ಇದ್ರದ್ದಾದ್ರೆ ಹೈಟ್ ಪರ್ಸನಾಲಿಟಿ ಜಾಸ್ತಿ ಇರುತ್ತೆ, ಸೊ ನೋಡೋಕು ಚೆನ್ನಾಗಿ ಬರುತ್ತೆ ಮರಿಗಳು. ವೇಟ್ ಜಾಸ್ತಿ ಆಗತ್ತೆ ಮರಿದು. ಮೇಡಮ್ ಇನ್ನೊಂದು, ನೀವು ಮಾರ್ಕೆಟ್ ಎಲ್ಲಿ ಸಪ್ಲೈ ಮಾಡ್ತೀರಿ? ಜಾಸ್ತಿ ಅಂತ ನಮ್ಮ ಕಡೆ ಬಂದು ತಗೊಂಡು ಹೋಗ್ತಾರೆ. ಸೊ ಈಗೇನೋ ದೇವ್ರಿಗೆ ಮಾಡ್ಬೇಕಂತಂದ್ರೆ ಅದು ಪ್ರೆಗ್ನೆಂಟ್ ಕುರಿ ಬೇಕಾಗತ್ತೆ, ಅವ್ರು ಬರ್ತಾರೆ. ಇಲ್ಲ ಅಂದ್ರೆ ನಾವು ಇಲ್ಲಿ ನಿಯರ್ ಬೈ ಖಾನಾಪುರ್ ಇದೆ, ಅಲ್ಲಿ ಹೋಗ್ತಾವೆ. ನೀವು ಕೆಜಿ ಕ್ವಾಂಟದಿಂದ ಕೊಡ್ತೀರಿ ಒಂದು ಎಷ್ಟೊಂದು? ಸರ್ ಕೆಜಿ ಎಷ್ಟು ಕೆಜಿ ಮೇಡಮ್? 500 per kg ಅಂತ ಇರುತ್ತೆ. ಪ್ಲಸ್ ಹಂಗೆ ಸೀಸನಲ್ ಇದ್ರೆ ಅವಾಗ ರೇಟ್ ಹೆಚ್ಚಾಗತ್ತೆ. ಈಗ ಅದು ಬಕ್ರೀದ್ ಅಂತ ಬರುತ್ತಲ್ಲ, ಅವಾಗ ನಾವು ಅವ್ರಿಗೆ ಬೇಕಾಯ್ತಂದ್ರೆ ನಾವು ಎಷ್ಟಕ್ಕಂದ್ರೂ ಕೊಡ್ಬೋದು. ನಮ್ದೊಂದು ಹೋಗ್ತಾ ಇತ್ತು, 40-45 ಸಾವಿರಕ್ಕೆ ಹೋಗಿದೆ ಅದು ಒಂದೇ. ಸೊ ಈ ತರ ಅದು ರೇಟ್ ಇದಾಗ್ತಾ ಇರುತ್ತೆ, ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಇದೊಂದು ಶಿರೋಯಿ ಉಳಿದಿದೆ, ಇದು ಶಿರೋಯಿ. ಹಾ ಶಿರೋಯಿ. ಇದ್ರ ಮಾದ್ರಿ ನೋಡಿ ಎಷ್ಟು ಹೆಲ್ದಿ ಇದೆ. ಒಂದು 2.5 months ಇದೆ ಇದು, ಫುಲ್ ಹೆಲ್ದಿ ಇದೆ. ಎಷ್ಟು ತಿಂಗಳದ ಮೇಡಮ್ ಅದು? 2.5 months. 2.5 months ಇರ್ಬೋದಾ ಮೇಡಮ್? ಒಂದು 6-7 kg? ಅಪ್ ಟು 10 kg ಇದೆ ಸರ್. 10 kg ಇರ್ಬೋದು. 10 ಕಿಲೋ ಅದ ಬಾಲಾಜಿ? 10 ಮೇಲೆ ಅದ, 10 ಮೇಲೆ ಅದ ಅಂತ. ಬೇರೆವೆಲ್ಲ ಈ ಏರಿಯಾಕ್ಕೆ ಸೆಟ್ ಆಗಲಿಲ್ಲ. ಸೆಟ್ ಅಂದ್ರೆ ಅದಕ್ಕೆ ಕೂಡ್ಸ್ ಹಾಕ್ಬೇಕು, ಸ್ಟಾಲ್ ಫೀಡ್ ಮಾಡ್ಬೇಕು. ಅಚ್ಚಾ. ಸೊ ಸ್ಟಾಲ್ ಫೀಡ್ ಮಾಡಿದ್ರೆ ಆ ರೇಟ್ ನಮಗ ಇದಾಗ್ತಾ ಇಲ್ಲ. ಈಗ ಸ್ಟಾಲ್ ಫೀಡ್ ಅಂದ್ರೆ ಕೂಡ್ಸಿ ಎಲ್ಲಾ ನಮ್ನ ಹಾಕ್ಬೇಕಾಗತ್ತೆ ನಮಗೆ. ಇದು ಹೊರಗಡೆ ಮೇಯಕ್ ಬಿಟ್ರೆ ತನಗೆ ಏನ್ ಬೇಕು ಅದು ಎಲ್ಲಾ ತಿನ್ನತ್ತೆ. ಸೊ ಈಗ ನಾವು ಕೂಡ್ಸಿತ್ತಲ್ಲೇ ಅಷ್ಟೆಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅನ್ಕೊಳ್ಳಿ, ಮತ್ತೊಂದು ಅನ್ಕೊಳ್ಳಿ, ತಂದು ಹಾಕಿದ್ಮೇಲೆ ಔಟ್ಪುಟ್ ನಮಗೆ ಹೊರಗೆ ರೇಟ್ ಅಷ್ಟು ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಹಾ, ಸೀಸನಲ್ ಇದ್ರೆ ಓಕೆ ಹೋಗುತ್ತೆ, ಆಮೇಲೆ ಹೆಂಗೆ ಲಾಸ್ ಆಗ್ತಾ ಇತ್ತು. ಸೊ ಅದು ಬೇಡ, ಇದೇ ಇಟ್ಕೊಳ್ಳೋನು. ಹೆಂಗೋ ಲೇಬರ್ ಇದಾರೆ, ಒಯ್ತಾರೆ, ಮೈಸ್ಕೊಂಡ್ ಬರ್ತಾರೆ. ಅದಕ್ಕೆ ಬಿಟ್ಟು ಸ್ವಲ್ಪ ಏನಾರ ಮೇಂಟೈನ್ ಇದ್ರೆ ಮಾಡ್ತೀವಿ. ಒಂದ್ ಹೇಳಿ, ವಿವರ ರೈತರು ಯಾರು ಗೋಟ್ ಫಾರ್ಮ್ ಮಾಡ್ಬೇಕಾದ್ರ ಯಾವ ತರ ಮಾಡ್ಬೇಕು, ಅವ್ರಿಗೆ ಸಂದೇಶ ನೀವೇನ್ ಹೇಳ್ತೀರಿ ಮೇಡಮ್? ಸರ್ ಸಂದೇಶ ಅಂದ್ರೆ ಸ್ಟಾರ್ಟಿಂಗ್ ಒಂದೇ ಸಲ ನಾ 10 ಲಕ್ಷ ಹಾಕಿ ನೆಕ್ಸ್ಟ್ ಇಯರ್ ನಾ ಕರೋಡ್ಪತಿ ಆಗ್ತೀನಿ ಅಂದ್ರೆ ಈ ಕೆಲ್ಸಕ್ಕೆ ಬರಬೇಡಿ. ಸ್ಟಾರ್ಟಿಂಗ್ ಒಂದು 10ರಿಂದ ಸ್ಟಾರ್ಟ್ ಮಾಡಿವಿ. ಈಗ ನಾವು 4ರಿಂದ ಮಾಡಿವಲ್ಲ, ಅಷ್ಟು ಲೋ ಹೋಗಬೇಡಿ, ಒಂದು 10ರಿಂದ ಸ್ಟಾರ್ಟ್ ಮಾಡಿ. 10 ಮಾಡಿ ನೋಡಿ. ಸ್ಟಾರ್ಟಿಂಗ್ ನಾ ಲೇಬರ್ ಇಟ್ ಮಾಡ್ತೀನಿ ಅಂತಂದ್ರೆ ಅದು ಆಗಂಗಿಲ್ಲ. ನೀವು ಅದ್ರಾಗ ಇನ್ವಾಲ್ವ್ ಆಗ್ಬೇಕು ಫಸ್ಟ್. ಅದೇನಿದೆ ಏನಿಲ್ಲ ಗೊತ್ತು ಮಾಡ್ಕೊಂಡು, ತಿಳ್ಕೊಂಡು, ಕಲ್ಕೊಂಡು ಇನ್ನ ಇನ್ವೆಸ್ಟ್ ಮಾಡಿ. ಒಂದೇ ಸಲ ಇನ್ವೆಸ್ಟ್ ಮಾಡಿದ್ರೆ ಕೆಲವೊಂದಲ್ಲಿ ಕೇಳಿದೀವಿ 400-500 ತಂದಿದ್ದಾರೆ. ಸೊ ಅಷ್ಟೆಲ್ಲ ಡೆತ್ ಆಗಿದೆ. ಇದ್ರಲ್ಲಿ ಹೆಂಗಿರತ್ತೆ ಅಂದ್ರೆ ಒಂದಕ್ಕೊಂದು ರೋಗ ಬಂತಂದ್ರೆ ಭಾಳ ಜಲ್ದಿ ಸ್ಪ್ರೆಡ್ ಆಗುತ್ತೆ. ಭಾಳ ಸೆನ್ಸಿಟಿವ್ ಇದು. ಆಡು ಕುರಿ ಇದ್ರೆ ಸ್ವಲ್ಪ ತಾಳ್ಕೊಳ್ಳುತ್ತೆ. ಇದು ಭಾಳ ಸೆನ್ಸಿಟಿವ್. ಇವಾಗ ರೋಗ ಬಂದಿದೆ ಅಂದ್ರೆ ಇವಾಗ ಸಾಯಂಕಾಲ ತನಕ ಡಾಕ್ಟರ್ ಬರ್ಲೇಬೇಕು ಅದಕ್ಕೆ. ವೆಟರ್ನರಿ ಡಾಕ್ಟರ್ ಇದ್ದಾರೆ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಒಂದು 4-5 ಜನ. ಸೊ ಕೇಳ್ತೀವಿ ಹಿಂಗಾಗಿದೆ ಏನ್ ಮಾಡ್ಬೇಕಂತ. ಅವರು ಸ್ವಲ್ಪ ಗೊತ್ತಿದೆ ನಮಗೂ. ಸ್ವಲ್ಪ ಜ್ವರ ಬಂದ್ರೆ ಯಾವ್ದು ಹಾಕ್ಬೇಕು, ಸರ್ದಿ ಆದ್ರೆ ಯಾವ್ದು ಹಾಕ್ಬೇಕು, ಮತ್ತೊಂದಿದ್ರೆ ಏನ್ ಹಾಕ್ಬೇಕು, ಡಿವಾರ್ಮಿಂಗ್ ಹೆಂಗ್ ಮಾಡ್ಬೇಕು, ಇದೆಲ್ಲ ಗೊತ್ತಿದೆ. ಓನಾಗಿ ಮಾಡ್ಕೋತೀವಿ. ಸೊ ಏನೋ ನಮಗೆ ಹಾಯ್ಲಾರ್ದಿತ್ತಪ್ಪ, ಭಾಳ ಅದಕ್ಕೆ ಆರಾಮಿಲ್ಲ, ಹೇಳಲಾಗ್ಯದ ಅಂತಂದ್ರೆ ಅವಾಗ ವೆಟರ್ನರಿ ಡಾಕ್ಟರ್ ಕರೆಸ್ತೀವಿ, ಅವ್ರು ಬಂದು ಟ್ರೀಟ್ ಮಾಡ್ತಾರೆ. ಮೇಡಮ್, ನಿಮ್ಗೆ ಫ್ಯಾಷನ್ ಡಿಸೈನ್ ತಿಂಗಳಿಗೆ 1-2 ಲಕ್ಷ ಬರ್ಬೋದು. ಮತ್ತೆ ಈ ಕುರಿದ ಈ ಆಡು ಸಾಕಾಣಿಕೆ 2 ಲಕ್ಷ ಬರಲ್ಲ ಮೇಡಮ್. ಅದು ಬಿಟ್ಟಿದ್ದು ಮಾಡೋ ಕಾರಣ ಏನು ಸರ್? ಇದು ಜಾಬ್ ಅಂದ್ರೆ ನೋಡಿ, ಮತ್ತೊಬ್ಬರ ಕೈಯಲ್ಲಿ ದುಡಿಬೇಕು. ಆಮೇಲೆ ಶಾರ್ಟ್ ಟರ್ಮ್, ಯಾವಾಗ ಹೋಗುತ್ತೆ ಯಾವಾಗ ಇರುತ್ತೆ ಗೊತ್ತಾಗಂಗಿಲ್ಲ. ಇದು ನಮ್ ಲೈಫ್ ಟೈಮ್ ಇರುತ್ತಲ್ವ, ಇದೊಂದು ಹೊಸದ ಏನೋ ಕಲಿತೀವಿ, ಏನೋ ಮಾಡ್ಬೇಕು. ಆಮೇಲೆ ಇದರಲ್ಲಿ ಒಂದ್ಸಲ ಕಲ್ತ್ರೆ ಲೈಫ್ ಟೈಮ್ ನಾವೇ ಮತ್ತೊಬ್ರಿಗೆ ಕೆಲಸ ಕೊಡ್ಬೋದು. ಇದು ಮತ್ತೊಬ್ಬರ ಕೈಯಲ್ಲಿ ಕೆಲಸ ಮಾಡೋದಕ್ಕಿಂತ ನಾವು ಕೊಡೋದು ಬೆಸ್ಟ್ ಅನ್ನಿಸ್ತೆ ನಮಗೆ. ಆಮೇಲೆ ಮೆಂಟಲ್ ಪೀಸ್ ಆಗಿದೆ, ನಮಗೇನೋ ಕಿರಿಕಿರಿ ಇಲ್ಲ, ಟೆನ್ಷನ್ ಇಲ್ಲ, ಪ್ರೆಷರ್ ಇಲ್ಲ. ವರ್ಕ್ ಆರಾಮಾಗಿ ನಾವು ಬೇಕಾದಾಗ ಮಾಡ್ಕೊಂಡು ಆರಾಮಾಗಿ ನಾವು ಹೆಲ್ದಿ ಆಗಿರ್ಬೋದು ಒಂದ್ ಕಡೆ ಅಂತ. ಜಾಬ್ ಅಂದ್ರೆ ಮತ್ತೆ ನಾವು ಸಿಟಿಗೆ ಹೋಗ್ಬೇಕಾಗತ್ತೆ. ಸೊ ನಮ್ಗೆ ನಮ್ಮ ಊರಲ್ಲೇ ಕಾಲು ಊರ್ಬೇಕು, ನಮ್ಮ ಊರಲ್ಲೇ ಇರ್ಬೇಕು ಪರ್ಮನೆಂಟ್ ಆಗಿ. ಆ ತರ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕಂತ ಮಾಡಿದ್ದೀವಿ. ಇಲ್ಲಿ ಹೊಲ ಎಷ್ಟದ ಮೇಡಮ್? ಎಷ್ಟು ಬರ್ತದ್ರಿ? 7 ಎಕರೆ ಇದೆ. 7 ಎಕರೆ.
ಅದರಲ್ಲಿ ಏನು ಮತ್ತೆ ಇದು ಹುಲ್ಲದು ಏನು ಹಾಕಿ ಹುಲ್ಲಿದೆ ಸರ್, ಬಟ್ ಇದಕ್ಕೇನು ಇವಾಗ ಹುಲ್ಲು ಕೊಡ್ತಾ ಇಲ್ಲ. ಸೈಲೇಜ್ ಮಾಡ್ಬೇಕಂತ ಪ್ಲಾನ್ ಇದೆ, ಅದಕ್ಕೋಸ್ಕರ ಇಲ್ಲಿ ಹಚ್ಚಿದೀವಿ. ಸೊ ಹುಲ್ಲು ಅಂದ್ರೆ ನಾವು ಆಕಳಿಗೋಸ್ಕರ ಇಟ್ಟಿವಿ. ಒಂದು ದೇವಣಿ ಹಸು ಇದೆ ನಮ್ಮ ಕಡೆ, ದೇಸಿ ತಳಿ ಇರಬೇಕು ಮನೆಗೆ ಬಳಸೋಕಂತ ಒಂದು ಇಟ್ಕೊಂಡಿದೀವಿ. ಇನ್ನು ಹೊಲ್ದಾಗ ಏನು ಇಲ್ಲಿ ಇದು ಏನು ಮಾಡ್ರಿ ಮೇಡಮ್ ಇದು ಗೊಬ್ಬರ ಸ್ಟೋರೇಜ್ ಇದೆ ಸರ್. ಯಾವ್ದ್ರಿ ಕಂಪ್ಲೀಟ್ ಎರೆಹುಳುನೇ ಮಾಡಕತ್ತಿದ್ರಿ? ಇದು ಎರೆಹುಳು ಇಲ್ಲ ಸರ್, ಇದು ಗೊಬ್ಬರ, ಇದು ಆಡಿನ ಗೊಬ್ಬರ. ಅಚ್ಚಾ, ಒನ್ಲಿ ಮ್ಯಾಲಿನ ಮಿನರಲ್ ಎಲ್ಲ ಬಿದ್ದಿದ್ದು ಇಲ್ಲೇ ಬೀಳುತ್ತೆ ವೇಸ್ಟೇಜ್. ಆಮೇಲೆ ಇದು ತಗೊಂಡು ಅಲ್ಲಿ ಒಯ್ದು ಏನ್ರ ಹಾಕ್ತಿರಿ ಮೇಡಮ್? ಇದು ನಮ್ಮ ಹೊಲಕ್ಕೆ ಹಾಕ್ತಿವಿ ಸರ್, ಆರ್ಗ್ಯಾನಿಕ್ ಆಗಿ ಬೆಳೆಸ್ತೀವಿ ನಾವು. ನಾವೇನು ಫರ್ಟಿಲೈಸರ್ ಯೂಸ್ ಮಾಡೋದಿಲ್ಲ. ಈಗ ನಮ್ ಕಬ್ಬಿದೆ, 3.5 ಎಕರೆ ಕಬ್ಬಿದೆ, ಇದ್ರ ಮೇಲೆ ಬೆಳೆಯುತ್ತೆ. ಇದೇ ಹಾಕ್ತಿವಿ ನಾವು, ಏನು ಹೊರಗಿಂದ ಯೂರಿಯಾ DAP ಏನು ಯೂಸ್ ಮಾಡೋದಿಲ್ಲ. ಇದಕ್ಕೆ ಇವು ಒಡೆದು ಹೋಗ್ಬೇಕಲ್ಲ ಮೇಡಮ್? ಮತ್ತೆ ನೀರು ಅದು ಏನು ಬಿಡ್ತೀರಿ? ನೀರು ಬಿಡ್ತೀವಿ ಸರ್. ಪ್ಲಸ್ ಇದು ಹಿಂಗೆ ಹಾಕಿದ್ರು ಓಕೆ. ಸೊ ಆರ್ಗ್ಯಾನಿಕ್ ಏನಿರುತ್ತೆ ಇವಾಗ ಹಾಕಿ ನಾಳೆ ರಿಸಲ್ಟ್ ಬರಲ್ಲ. ಸೊ ಇದು ವರ್ಷ ಇಡೀ ಇರ್ಬೇಕಿದು ಹೊಲದಲ್ಲಿ ನಮ್ದು. ಇವಾಗೆ ಪೂರ್ತಿಯಾಗಿ ಪೌಡರ್ ಆದ್ರೆ ಇವಾಗೆ ಯೂಸ್ ಆಗ್ಬಿಡತ್ತೆ. ಅದು ಭೂಮಿಗೆ ಹೆಂಗ್ ಬೇಕು ಅದು ಯೂಸ್ ಮಾಡ್ಕೊಳ್ಳುತ್ತೆ. ಪ್ಲಸ್ ಕಬ್ಬಿನಲ್ಲಿ ಏನ್ ಮಾಡ್ತೀವಿ ನಾವು, ಎಡೆ ಕುಂಟೆ ಅಂತ ಹೊಡಿತಾರೆ, ಅವಾಗ ಅದು ಒಳಗಡೆ ಹಾಕಿ ಮೇಲ್ಗಡೆ ಮಣ್ಣು ಬೀಳುತ್ತೆ, ಅವಾಗ ಹಾಕ್ತಿವಿ ನಾವು. ಈ ಕಬ್ಬು ಕಟಾವ್ ಆಗುತ್ತಾ, ನೆಕ್ಸ್ಟ್ ಒಂದು 2 months ಆದ ನಂತರ ಎಡೆ ಕುಂಟೆ ಅಂತ ಹೊಡಿತಾರೆ, ಅದು ಒಳಗೆ ಹಾಕಿ ಮ್ಯಾಲ್ ಮಣ್ಣು ಹಾಕ್ತಿವಿ ನಾವು. ಸೊ ಅದು ಸ್ಲೋಲಿ ಡಿಸಾಲ್ವ್ ಆಗ್ತಾ ಇರುತ್ತೆ ಅದು. ಮೇಡಮ್ ಇದ್ರಾಗ ಏನ್ ಹಾಕಿರಿ ಮೇಡಮ್? ಸರ್ ಇದು ಕೈ ತೋಟ, ಕಿಚನ್ ಗಾರ್ಡನ್. ಸೊ ಮನೆಗೆ ಏನೇನ್ ಬೇಕಾಗತ್ತೆ, ಸೊಪ್ಪು, ತರಕಾರಿ, ಮೆಂತೆ, ಸಾಬಸ್ಗಿ, ಪುಂಡಿ ಪಲ್ಯ, ಆಮೇಲೆ ಸ್ವಲ್ಪ ಎಲ್ಲ ನರ್ಸರಿಲಿಂದ ಟೊಮ್ಯಾಟೊ, ಮೆಣಸಿನ್ಕಾಯಿ ಅದೆಲ್ಲ ಸ್ವಲ್ಪ ಹಾಕೊಂಡಿದೀವಿ ಮನೆಗೆ ಏನ್ ಹತ್ತತ್ತೆ ಅದು. ಕಂಪ್ಲೀಟ್ ಇಲ್ಲೇ ಮಾರ್ಕೆಟಿಂಗ್ ಏನ್ ಇದು ಹೋಗೋದ್ ಹತ್ತಲ್ಲ? ಇಲ್ಲ ಸರ್, ಇದು ನಾವೇನ್ ಮಾರಕಲ್ಲ, ಇದು ಮನೆಗೋಸ್ಕರ ಆರ್ಗ್ಯಾನಿಕ್ ಆಗಿ ತಿನ್ಬೇಕು ಅಂತ. ಆರ್ಗ್ಯಾನಿಕ್ ಆಗಿ ತಿನ್ಬೇಕು ಮನೇಲಿ ಬೆಸ್ಟ್. ಇದಕ್ಕೆ ನಾವೇನು ಹಾಕಂಗಿಲ್ಲ. ನಮ್ಮ ಕಡೆ ವರ್ಮಿ ವಾಶ್ ಇದೆ, ವರ್ಮಿ ಕಂಪೋಸ್ಟ್ ಇದೆ, ಅದೇ ಹಾಕಿ ಬೆಳೆಸ್ಕೊಂತೀವಿ ನಾವು. ಸ್ವಲ್ಪ ಬದನೆ, ಆಮೇಲೆ ಇದೆಲ್ಲ ಹಾಕೋತೀವಿ. ಇದು ಮನೆಗೋಸ್ಕರ ಕಡ್ಲೆ ವಟಾಣಿ ಮಕ್ಕಳಿಗೆ ತಿನ್ನೋಕೋಸ್ಕರ ಇದು ಏನಿದೆ ಅದಿಷ್ಟು ಮಾಡ್ಕೊಂತೀವಿ ನಾವು. ಎಷ್ಟು ಎಕರೆ ಅದ ಮೇಡಮ್ ಇದು? ಎಷ್ಟು ಎಕರೆ ಅದ ಮೇಡಮ್ ಇದು? ಇದು ಎಕರೆ ಅಲ್ಲ, 1 ಗುಂಟೆ ಆಗ್ಬೋದು ಅಷ್ಟೇ, 1.5 ಗುಂಟೆ. ಕಬ್ಬು ಎಷ್ಟದ ಮೇಡಮ್? 3.5 ಇದೆ ಸರ್. ಎಲ್ಲಿಗೆ ಸಪ್ಲೈ ಮಾಡ್ತೀರಿ ಅದು? ಫ್ಯಾಕ್ಟ್ರಿಗೆ ಹೋಗುತ್ತೆ. ಬೆಲ್ಲದ ಏನು? ಇಲ್ಲ ಸರ್, ಇಲ್ಲ, ಇನ್ನು ಪ್ಲಾನ್ ಇದೆ ಮಾಡ್ಬೇಕಂತ, ನೋಡ್ಬೇಕು.